ನಮಸ್ಕಾರ ಎಲ್ಲಾರ್ಗುನು. ಹೊಸ ತಿಂಗಳು ಬರ್ತಾ ಇದೆ ಅಂತ ಅಂದಂಗೆನೆ ಗೌರ್ಮೆಂಟ್ ಇಂದ ಕೆಲವೊಂದಷ್ಟು ಬದಲಾವಣೆಗಳು ಖಂಡಿತವಾಗ್ಲೂ ಆಗ್ತಾ ಹೋಗುತ್ತೆ. ಸೊ ಜಾನ್ವರಿ 2026 ನೋಡ್ತಾ ನೋಡ್ತಾ ಮರ್ತೇ ಹೋಯ್ತು, ಮುಗ್ದೇ ಹೋಯ್ತು. ಹೆಂಗ್ ಕಳೀತು ದಿನಗಳು ಅಂತಾನೆ ಗೊತ್ತಾಗ್ಲಿಲ್ಲ. ಸೊ ಜಾನ್ವರಿಗೆ ಬಾಯ್ ಹೇಳ್ತಾ ಇವಾಗ ಫೆಬ್ರವರಿಗೆ ಹಾಯ್ ಹೇಳುವಂತ ಸಮಯ ಆಗಿದೆ. 2026ರ ಫೆಬ್ರವರಿ ತಿಂಗಳಿಗೆ ಕಾಲಿಟ್ಟಾಗಿದೆ ಇವತ್ತಿನಿಂದ ಬಹಳಷ್ಟು ಬದಲಾವಣೆಗಳು ನಮ್ಮ ಗಮನಕ್ಕೆ ಬರ್ಬೇಕಾಗಿದೆ ಅಂಡ್ ನಿಮ್ಮ ಗಮನಕ್ಕೂ ಬರ್ಬೇಕಾಗಿದೆ. ತಿಂಗಳ ಕೆಲವೊಂದಷ್ಟು ಹೊಸ ರೂಲ್ಸ್ಗಳು, ಕೆಲವೊಂದಷ್ಟು ಹೊಸ ಬದಲಾವಣೆಗಳನ್ನ ಸರ್ಕಾರ ಮಾಡ್ತಾನೆ ಬರುತ್ತೆ. ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಎಲ್ಲಾನು ಒಂದಷ್ಟು ಬದಲಾವಣೆಗಳನ್ನ ತಿಂಗಳ ಮಾಡ್ತಾ ಹೋಗುತ್ತೆ. ಹಾಗಾದ್ರೆ ಈ ಫೆಬ್ರವರಿ ತಿಂಗಳಲ್ಲಿ ಏನೆಲ್ಲ ಚೇಂಜಸ್ ಇರುತ್ತೆ ಮತ್ತೆ ಏನೆಲ್ಲ ಅಪ್ಗ್ರೇಡೇಷನ್ ಆಗುವಂತ ಚಾನ್ಸಸ್ ಇರುತ್ತೆ ಅಂತ ಹೇಳಿ ಇವಾಗ ಈ ತಿಂಗಳಲ್ಲಿ ನಡೆಯುವಂತ ಕೆಲವೊಂದಷ್ಟು ವಿಚಾರಗಳ ಬಗ್ಗೆ ವರದಿನ ಕೊಡ್ತಾ ಹೋಗ್ಬಿಡ್ತೀನಿ. ತುಂಬಾ ಇಂಪಾರ್ಟೆಂಟ್. ಕೆಲವೊಂದಷ್ಟು ವಿಚಾರಗಳು ಹೊಸದಾಗಿದೆ, ಅದ್ರ ಬಗ್ಗೆ ಗಮನ ಹರಿಸಬೇಕಾಗುತ್ತೆ ನೀವುಗಳು. ಸೊ ಹಾಗಾಗಿ ದಯವಿಟ್ಟು ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರೆಯಕ್ ಹೋಗ್ಬೇಡಿ. ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಏನು ಗೊತ್ತಾ, ಈ ತಿಂಗಳಿಂದ ಬಜೆಟ್ ಕೂಡ ಶುರುವಾಗ್ತಾ ಇದೆ. ಸೊ ಬಜೆಟ್ ಮಂಡನೆ ಕೂಡ ಶುರುವಾಗ್ತಾ ಇದೆ. ಇದು ಸೆಂಟ್ರಲ್ ಗೌರ್ಮೆಂಟ್, ರಾಜ್ಯ ಸರ್ಕಾರದಲ್ಲ, ಕೇಂದ್ರ ಸರ್ಕಾರದ ಬಜೆಟ್ ಶುರುವಾಗ್ತಾ ಇದೆ. ರಾಜ್ಯ ಸರ್ಕಾರದ್ದು ಲೇಟ್ ಆಗುತ್ತೆ. ಕೇಂದ್ರ ಸರ್ಕಾರದಲ್ಲಿ ಬರ್ತಾ ಇರುವಂತಹ ಬಜೆಟ್ ಗಳ ಪಟ್ಟಿ ಕೂಡ ನಾನು ಈ ತಿಂಗಳು ಪೂರ್ತಿಯಾಗಿ ನಿಮ್ಗೆ ಕೊಡ್ತಾ ಹೋಗ್ತೀನಿ. ಯಾವ್ದರ ಬೆಲೆ ಏರಿಕೆ, ಏನು ಇಳಿಕೆ ಆಗ್ತಾ ಇದೆ, ಮತ್ತೆ ಈ ವರ್ಷದಿಂದ ಏನೆಲ್ಲ ಟ್ಯಾಕ್ಸ್ ಗಳು ಜಾಸ್ತಿ ಆಗತ್ತಾ ಅಥವಾ ಕಮ್ಮಿ ಆಗತ್ತಾ, ಎಲ್ಲಾದ್ರ ಬಗ್ಗೆನೂ ಈ ತಿಂಗಳಿಂದ ತುಂಬಾ ಗಮನ ಹರಿಸಬೇಕಾಗತ್ತೆ. ನಾವ್ ಅನ್ಕೋಬಹುದು ನಮ್ಗೆ ಯಾವ್ದು ಅನ್ವಯಿಸಲ್ಲ ಬಿಡಿ, ನಮ್ಗೆ ಏನ್ ಇಂಟ್ರೆಸ್ಟ್ ಇಲ್ಲ ಅಂತ. ಬಟ್ ಆಕ್ಚುಲಿ ಅನ್ವಯಿಸುತ್ತೆ. ಯಾಕಂದ್ರೆ ಒಂದು ಅಕ್ಕಿ ರೇಟ್ ಆಗಿರ್ಬೋದು, ಗೋಧಿ ರೇಟ್ ಆಗಿರ್ಬೋದು, ಎಲ್ಲಾನು ಮ್ಯಾಟರ್ ಆಗುತ್ತೆ. ಅಂಡ್ ಎಲ್ಲಾದ್ರಲ್ಲೂ ಬಹಳಷ್ಟು ಬದಲಾವಣೆ ಆಗುತ್ತೆ. ವಾಹನ ಖರೀದಿ ಮಾಡೋರ್ಗೆ, ಎಲೆಕ್ಟ್ರಾನಿಕ್ಸ್ ಖರೀದಿ ಮಾಡೋರ್ಗೆ ಬಹಳಷ್ಟು ಚೇಂಜಸ್ ಇರುತ್ತೆ. ಹೊಸ ರೂಲ್ಸ್ ನ ತರ್ತಾರೆ. ಈ ತಿಂಗಳು ನಾವು ಬಜೆಟ್ ಬಗ್ಗೆನೂ ಸ್ವಲ್ಪ ಫೋಕಸ್ ಮಾಡ್ತಾ ಹೋಗೋಣ. ಬಜೆಟ್ ಶುರು ಆಗ್ತಾ ಇದೆ, ಹಾಗಾಗಿ ಹೇಳ್ತಿರೋದು. ಸೊ ಇವತ್ತಿನ ಏನು ಚೇಂಜಸ್ ಅಂದ್ರೆ, ಈ ತಿಂಗಳಲ್ಲಿ ಏನೆಲ್ಲ ಚೇಂಜಸ್ ಇದೆ, ಪ್ರಮುಖವಾಗಿ 5 ಚೇಂಜಸ್ ಗಳನ್ನ ಈ ಬಾರಿ ಹೇಳಿದ್ದಾರೆ. ಈ ತಿಂಗಳಲ್ಲಿ ತುಂಬಾ ಕಡಿಮೆ, ಆಕ್ಚುಲಿ 10-15 ಬರುತ್ತೆ ಒಂದೊಂದು ತಿಂಗಳಿಗೆ ಚೇಂಜಸ್. ಬಟ್ ಈ ತಿಂಗಳು ಕೇವಲ 5 ಚೇಂಜಸ್ ಮಾತ್ರ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಏನೇನು ಅಂತ ಹೇಳ್ಬಿಡ್ತೀನಿ. ಮೊದಲನೇದಾಗಿ LPG ಗ್ಯಾಸ್ ಸಿಲಿಂಡರ್, LPG ಸಿಲಿಂಡರ್ ಏನಿದೆ, ನಮ್ಗೆ ಏನ್ ಸಿಲಿಂಡರ್ ಸಿಗುತ್ತೆ, ಈ ಗ್ಯಾಸ್ ಅಲ್ಲಿ ಈ ಬಾರಿ ಏರಿಕೆ ಅಥವಾ ಇಳಿಕೆ ಆಗಬಹುದು ಅಂತ ಹೇಳಿ ಒಂದಷ್ಟು ವರದಿ ಬರ್ತದೆ. ಅಂದ್ರೆ ಈ ತಿಂಗಳಲ್ಲಿ ಪ್ರೈಸಸ್ ವೇರಿಯೇಷನ್ ಆಗುತ್ತೆ. ಗ್ಯಾಸ್ ಏರಿಕೆ ಆದ್ರೂ ಆಗ್ಬೋದು, ಇಳಿಕೆ ಆದ್ರೂ ಆಗ್ಬೋದು. ಕಳೆದ ಡಿಸೆಂಬರ್ ನಲ್ಲಿ 2 ಬಾರಿ ಏರಿಕೆ ಆಗಿತ್ತು ಗ್ಯಾಸ್ ಸಿಲಿಂಡರ್ ಬೆಲೆ. ಆದ್ರೆ ಈಗ ಫೆಬ್ರವರಿಯಲ್ಲಿ ಮತ್ತೆ ಏರಿಕೆ ಅಥವಾ ಇಳಿಕೆ ಇನ್ನ ಕನ್ಫರ್ಮೇಶನ್ ಇಲ್ಲ. ಬಟ್ ಈ ತಿಂಗಳಲ್ಲಿ ಗ್ಯಾಸ್ ಸಿಲಿಂಡರ್ ಪ್ರೈಸ್ ವೇರಿಯೇಷನ್ ಆಗುತ್ತೆ. ಸೊ ಯಾರಾದ್ರೂ ಗ್ಯಾಸ್ ತಗೋಬೇಕು ಅಂತ ಇದ್ರೆ ಮುಂಚೆನೆ ಬುಕಿಂಗ್ ಮಾಡ್ಕೊಳ್ಳಿ. ಯಾಕಂದ್ರೆ ಈಗ ಬಜೆಟ್ ಮಂಡನೆ ಎಲ್ಲ ಶುರು ಆದ್ಮೇಲೆ ಪ್ರೈಸ್ ಗಳು ವೇರಿಯೇಷನ್ ಆದಾಗ ಏನಾಗುತ್ತೆ ಅಂತ ಗೊತ್ತಿಲ್ಲ, ಹಾಗಾಗಿ ಹೇಳ್ತಿರೋದು. ಸೊ ಹಾಗಾಗಿ ಯಾರಾದ್ರೂ ಗ್ಯಾಸ್ ಸಿಲಿಂಡರ್ ತಗೋಬೇಕು, ಕಮರ್ಷಿಯಲ್ ಮತ್ತೆ ಡೊಮೆಸ್ಟಿಕ್ ಯಾವ್ದು ಬೇಕಾದ್ರೂ ಅಷ್ಟೇ, ಎಲ್ಲದಕ್ಕೂ ಬದಲಾವಣೆ ಆಗ್ತಾ ಇದೆ ಪ್ರೈಸ್. ಸೊ ಅದನ್ನ ನೀವು ಖರೀದಿ ಮಾಡೋದಾದ್ರೆ ಇವಾಗ ಬುಕಿಂಗ್ ಮಾಡ್ಕೋಬಹುದು ನೀವು. ಸೊ ಇದಾದ್ಮೇಲೆ ನಿಮ್ಗೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಗ್ರಾಹಕರು ಯಾರಾದ್ರೂ ನನ್ನ ವಿಡಿಯೋಸ್ ನೋಡ್ತಾ ಇದ್ರೆ, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಅಲ್ಲಿ ನಿಮ್ಮ ಅಕೌಂಟ್ ಏನಾದ್ರು ಇದ್ರೆ, ನಿಮ್ಗೆ ಏನಾದ್ರು ಇವನ್ ವಿತ್ ಡ್ರಾಗೆ ಕೆಲವೊಂದಷ್ಟು ಏನೋ ಬದಲಾವಣೆಗಳನ್ನ ಮಾಡ್ತಾ ಇದಾರಂತೆ. ATM ಕಾರ್ಡ್ ಅಲ್ಲಿ ಏನೋ ಚಿಪ್ಪಿನ, ಈ ATM ಕಾರ್ಡ್ ಅಲ್ಲಿ ಒಂದು ಚಿಪ್ ಇರುತ್ತೆ ಗೊತ್ತಾ, ಆ ಚಿಪ್ ನ ಏನೋ ರಿಮೂವ್ ಮಾಡಿ ಬೇರೆ ತರ ಏನೋ ಅಳವಡಿಕೆ ಮಾಡಬೇಕು. ಅದಿದ್ರೆ ಮಾತ್ರನೇ ವಿತ್ ಡ್ರಾ ಮಾಡಕ್ಕಾಗೋದು, ಡ್ಯೂ ಟು ಸೆಕ್ಯೂರಿಟಿ ಪರ್ಪಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಅಲ್ಲಿ ಇರೋರಿಗೆ ನಿಮ್ಗೆ ಹೊಸ ಕಾರ್ಡ್ ನ ಅವರೇ ಕಳಿಸ್ಕೊಡ್ತಾರೆ. ಏನಾದ್ರು ಚೇಂಜಸ್ ಮಾಡಿದ್ರೆ ಹೊಸ ATM ಕಾರ್ಡ್ ಅಥವಾ ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಏನಿದ್ರು ನಿಮ್ ಮನೆಗೆ ಬರುತ್ತೆ. ಏನೇ ಚೇಂಜಸ್ ಮಾಡಿದ್ರು ಬ್ಯಾಂಕ್ ಅವ್ರದ್ದಿರುತ್ತೆ, ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಅಂಡ್ ಮೂರನೇದು ತುಂಬಾ ಇಂಪಾರ್ಟೆಂಟ್ ವಿಚಾರ, ರೇಷನ್ ಕಾರ್ಡಿನ ಬಗ್ಗೆ ಒಂದು ಅಪ್ಡೇಟ್ ಬಂದಿದೆ. ನಾವು ಯಾವಾಗ್ಲೂ ಗೃಹಲಕ್ಷ್ಮಿ ಆಗಿರ್ಬೋದು ಅಥವಾ ಇನ್ನೊಂದಾಗಿರ್ಬೋದು, ಯಾವಾಗ್ಲೂ ನಾವೇ ಪಾನ್ ಕಾರ್ಡು ಆಧಾರ್ ಕಾರ್ಡು ಲಿಂಕ್ ಮಾಡಿ, ಪಾನ್ ಕಾರ್ಡು ಆಧಾರ್ ಕಾರ್ಡು ಲಿಂಕ್ ಮಾಡಿ ಅಂತ ಹೇಳ್ತಾ ಇರ್ತೀವಿ. ಆದ್ರೆ ಈಗ ರಾಜ್ಯ ಸರ್ಕಾರ ಜೊತೆಗೆ ಕೇಂದ್ರ ಸರ್ಕಾರನು ಕೂಡ ಒಂದು ಸ್ಟ್ರಿಕ್ಟ್ ರೂಲ್ಸ್ ನ ತಗೊಂಡ್ಬಂದಿದೆ. ಏನು ಅಂತ ಅಂದ್ರೆ, ನಿಮ್ಮ ಗ್ಯಾಸ್ ಬುಕಿಂಗ್ ಏನಿದೆ, ಗ್ಯಾಸ್ ಬುಕಿಂಗ್ ನಿಮ್ಗೊಂದು ಇದ್ ಕೊಟ್ಟಿರ್ತಾರಲ್ಲ, ಬುಕಿಂಗ್ ಒಂದು ಕೊಟ್ಟಿರ್ತಾರೆ, ಬುಕ್ ಕೊಟ್ಟಿರ್ತಾರೆ. ಅದ್ರಲ್ಲಿರುವಂತ ನಂಬರು ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರ್ಬೇಕಂತೆ. ಈಗ ರೇಷನ್ ಕಾರ್ಡ್ ಬೇರೆ ಎಲ್ಲದಕ್ಕೂ ಲಿಂಕ್ ಆಗಿರುತ್ತೆ. ಆದ್ರೆ ಗ್ಯಾಸ್ ಸಬ್ಸಿಡಿ ಬರಬೇಕು ನಿಮಗೆ ಅಂತ ಅಂದ್ರೆ, ನೀವು ನಿಮ್ಮ ಗ್ಯಾಸ್ಗೆ ಮತ್ತೆ ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ನ ಮಾಡಬೇಕಾಗಿದೆ. ಯಾರೆಲ್ಲ ಮಾಡಿಸ್ಕೊಂಡಿಲ್ಲ ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸಿ. ಯಾಕಂದ್ರೆ ಇದು ಇಂಪಾರ್ಟೆಂಟ್. ಎವ್ರಿ ಟೈಮ್ ನಾವು ಪಾನ್ ಕಾರ್ಡ್, ರೇಷನ್ ಕಾರ್ಡ್, ಅದು ಇದು ಲಿಂಕ್ ಹೇಳ್ತಾ ಇರ್ತೀವಿ ನಿಮಗೆ. ಬಟ್ ಇದು ನೋಡಿ, ಗ್ಯಾಸ್ ಸಂಬಂಧಪಟ್ಟಿರುವಂತದ್ದು. ನಿಮ್ಮ LPG ಗ್ಯಾಸ್ ಗಳು ಏನ್ ತಗೊಂತೀರಾ ಅಲ್ಲಿಗೆ ನೀವು ಗ್ಯಾಸ್ ನಿಮ್ದು ಇದಕ್ ಹೋಗ್ಬೇಕಾಗುತ್ತೆ. ನಿಮ್ದು ಏಜೆನ್ಸಿಗಳಿರುತ್ತೆ ನೋಡಿ, ಗ್ಯಾಸ್ ಏಜೆನ್ಸಿಗಳು. ಆ ಏಜೆನ್ಸಿಗೆ ಹೋಗ್ಬಿಟ್ಟು ನೀವು ರಿಜಿಸ್ಟರ್ ಮಾಡ್ಕೊಂಡಾಗ, ನೀವು ಗ್ಯಾಸ್ ತಗೋತೀನಿ ಅಂತ ಹೇಳಿ ಇದ್ ಮಾಡ್ಕೊಂಡಾಗ ನಿಮ್ಗೊಂದು ಅಪ್ಲಿಕೇಶನ್ ಫಾರಮ್ ಅಥವಾ ಒಂದು ಕಾರ್ಡ್, ಸ್ಮಾರ್ಟ್ ಕಾರ್ಡ್ ಅಥವಾ ಬುಕ್ ಈ ತರ ಏನಾದ್ರು ಕೊಟ್ಟಿರ್ತಾರೆ. ಗ್ಯಾಸ್ ನ ನೀವು ಫಸ್ಟ್ ಬುಕಿಂಗ್ ಮಾಡ್ಕೊಂಡಾಗ ಅದನ್ನ ತಗೊಂಡೋಗಿ ನಿಮ್ಮ ಆಧಾರ್ ಕಾರ್ಡ್ ನ ತಗೊಂಡು ಹೋಗಿ ಇದನ್ನ ಲಿಂಕ್ ಮಾಡಿಸ್ಕೊಂಡ್ ಬರ್ಬೇಕು. ಈ KYC ಕಡ್ಡಾಯ. ಇಲ್ಲ ಅಂದ್ರೆ ಗ್ಯಾಸ್ ಇಂದ ಸಬ್ಸಿಡಿ ಬರ್ತಾ ಇತ್ತು, ನಿಮ್ಗೆ ಗೊತ್ತಿದ್ರೆ. ಸಬ್ಸಿಡಿ ತುಂಬಾ ಜನ ಯೂಸ್ ಮಾಡ್ಕೊಂತ ಇದಾರೆ. ಸೊ ಸಬ್ಸಿಡಿ ಬರೋದು ಕಟ್ ಡೌನ್ ಮಾಡ್ತೀವಿ ಅಂತ ಹೇಳಿ ತಿಳಿಸಿದ್ದಾರೆ. ಸೊ ನೀವು
ಇದನ್ನ ಗಮನ ಹರಿಸಿ ದಯವಿಟ್ಟುನು. ಸೊ ಆಮೇಲೆ ಈ ತಿಂಗಳು ಪೂರ್ತಿ 9 ದಿನ ಬ್ಯಾಂಕ್ ರಜೆ ಇದೆಯಂತೆ. ಸ್ಯಾಟರ್ಡೆ ಸಂಡೇ ಎಲ್ಲಾ ಸೇರಿ, ಸೆಕೆಂಡ್ ಫೋರ್ತ್ ಸ್ಯಾಟರ್ಡೆ ಎಲ್ಲ ಸೇರಿ ಕರೆಕ್ಟ್ ಆಗಿ ಈ ತಿಂಗಳಲ್ಲಿ 9 ದಿನ ಬ್ಯಾಂಕ್ ಹಾಲಿಡೇಸ್ ಇದೆ. ಸೊ ನೀವು ಅಕಾರ್ಡಿಂಗ್ಲಿ ಪ್ಲಾನ್ ಮಾಡ್ಕೊಳ್ಳಿ. ಇಫ್ ಇನ್ ಕೇಸ್ ಬ್ಯಾಂಕ್ ಏನಾದ್ರು ಕೆಲಸಗಳು ಇತ್ತು ಅಂತ ಅಂದ್ರೆ ನೀವು ಅಕಾರ್ಡಿಂಗ್ಲಿ ಪ್ಲಾನ್ ಮಾಡ್ಕೋತಾ ಹೋಗ್ಬಹುದು. ಸೊ ಈ ತರ ಚೇಂಜಸ್ ಅಂತ ಮೇಜರ್ ಏನಿಲ್ಲ, ಬಟ್ ಇಂಪಾರ್ಟೆಂಟ್ ಅನ್ಸಿದ್ದು ರೇಷನ್ ಕಾರ್ಡು ಮತ್ತೆ ನಿಮ್ಮ ಗ್ಯಾಸ್ LPG ಲಿಂಕ್ ಮಾಡೋದು ಬಹಳ ಇಂಪಾರ್ಟೆಂಟ್. KYC ಮಾಡಿಸ್ಬೇಕು ಅಂತ ಹೇಳಿದ್ದಾರೆ. ಸೊ ಇದನ್ನ ನೀವು ಮಾಡಿಸ್ಕೊಂಡು ಬಂದ್ರೆ ನಿಮ್ಗೆ ಮುಂದೆ ಸಬ್ಸಿಡಿ ಬರೋದು ಏನೂ ತೊಂದರೆ ಆಗಲ್ಲ. ಇಲ್ಲ ಅಂದ್ರೆ ಸಬ್ಸಿಡಿನ ಕ್ಯಾನ್ಸಲ್ ಆಗಿ ರೇಷನ್ ಕಾರ್ಡ್ ಕೂಡ ಕ್ಯಾನ್ಸಲ್ ಆಗುತ್ತೆ ಅಂತ ತಿಳಿಸ್ಕೊಟ್ಟಿದ್ದಾರೆ. ಇದು ಕೇಂದ್ರ ಸರ್ಕಾರದ ರೂಲ್ಸ್. ಸೊ ಹಾಗಾಗಿ ಇದು ಆಲ್ ಓವರ್ ಇಂಡಿಯಾ ಸೇಮ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಫಾಲೋ ಆಗುವಂತದ್ದು. ನಮ್ಮ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಆಲ್ ಓವರ್ ಇಂಡಿಯಾ ಇದೇ ರೂಲ್ಸ್, ಇದೇ ಚೇಂಜಸ್ ನ ನಾವೆಲ್ಲರೂ ಫೇಸ್ ಮಾಡ್ಬೇಕಾಗುತ್ತೆ. ಅಂಡ್ ಹೇಳದ್ನಲ್ಲ, ಬಜೆಟ್ ಶುರುವಾಗ್ತಾ ಇದೆ. ಈ ಬಜೆಟ್ ಅಲ್ಲಿ ಬಹಳಷ್ಟು ಚೇಂಜಸ್ ಗಳು ಇರುತ್ತೆ. ಕೆಲವೊಂದು ಪದಾರ್ಥಗಳು, ಕೆಲವೊಂದು ವಸ್ತುಗಳು ಕಮ್ಮಿ ಆಗೋ ಚಾನ್ಸಸ್ ಇರುತ್ತೆ, ಕೆಲವೊಂದು ಪದಾರ್ಥಗಳು ಎಲ್ಲಾನು ಜಾಸ್ತಿ ಆಗುವಂತ ಚಾನ್ಸಸ್ ಗಳಿರುತ್ತೆ. ಹೇಳಕ್ ಆಗೋದಿಲ್ಲ. ಈ ವರ್ಷದ ಬಜೆಟ್ ಕೂಡ ಶುರುವಾಗ್ತಾ ಇದೆ. ನಾನು ಅದ್ರ ಬಗ್ಗೆ ನಿಮ್ಗೆ ಖಂಡಿತ ನಾನು ಬಜೆಟ್ ಏನೇ ಚೇಂಜಸ್ ಬಂದ್ರು ಅಂದ್ರೆ ನಾನು ಎಲ್ಲಾನು ಹೇಳ್ತಾ ಹೋಗಲ್ಲ. ಏನ್ ಇಂಪಾರ್ಟೆಂಟ್ ಅನ್ಸುತ್ತೆ ಅದು ಜನಸಾಮಾನ್ಯರಿಗೆ ನಮ್ಗೆ ಏನ್ ಬೇಕು ಅಂತ ಅನ್ಸುತ್ತೆ. ಇವಾಗ ಒಂದು ಗಾಡಿ ಮೇಲೆ ಏನೋ GST ಜಾಸ್ತಿ ಮಾಡ್ಬೋದು, ಇಲ್ಲ ಅಂದ್ರೆ ಏನೋ ಒಂದು ಅಕ್ಕಿ, ಬೇಳೆ, ಗೋಧಿ ಮೇಲೆಲ್ಲ ಪ್ರೈಸ್ ಕಮ್ಮಿ ಆಗಬಹುದು. ಈ ರೀತಿ ಏನಾದ್ರೂ ನಮಗ್ ಬೇಕಾಗಿರುವಂತ ದಿನನಿತ್ಯ ಬಳಕೆಗೆ ಬೇಕಾಗಿರುವಂತ ವಿಚಾರಗಳಲ್ಲಿ ಏನಾದ್ರೂ ಚೇಂಜಸ್ ಗಳು ಆಗ್ತದೆ ಅಂತ ಅಂದ್ರೆ ಖಂಡಿತ ನಾನು ಅದ್ರ ಬಗ್ಗೆ ನಿಮ್ಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತಾ ಹೋಗ್ತಾ ಇರ್ತೀನಿ. ಬಜೆಟ್ ಕಂಪ್ಲೀಟ್ ಅಪ್ಡೇಟ್ ನಾನು ಇನ್ಫೋ ವಿತ್ ಸ್ವಾತಿ ಚಾನೆಲ್ ಅಲ್ಲಿ ಕೊಡ್ತಾ ಹೋಗ್ಬಿಡ್ತೀನಿ. ಟೆನ್ಷನ್ ಮಾಡ್ಕೊಳಕ್ ಹೋಗ್ಬೇಡಿ. ಅಂಡ್ ಈ ತಿಂಗಳಲ್ಲಿ ಇಷ್ಟೇನೆ ಬದಲಾವಣೆಗಳು. ನೆಕ್ಸ್ಟ್ ಏನೇ ಅಪ್ಡೇಟ್ಸ್ ಇದ್ರು ಖಂಡಿತ ನಾನು ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಸೊ ಫೆಬ್ರವರಿ ತಿಂಗಳಿಗೆ ಬಂದಿದೀವಿ. ಬಹಳಷ್ಟು ಚೇಂಜಸ್ ಆಗುತ್ತೆ. ಎಲ್ಲಾನು ಅಕ್ಸೆಪ್ಟ್ ಮಾಡ್ಕೊಂಡು ಜೀವನನ ಮುಂದೆ ಸಾಗಿಸ್ತಾ ಹೋಗೋಣ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.